ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂತ್ರಕೋಶ ಮತ್ತು ಮೂತ್ರಪಿಂಡದ ತೊಂದರೆಗಳು ಹಾಗೂ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸದಾನಂದ ಪೂಜಾರಿ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸದಾನಂದ ಪೂಜಾರಿ ಅವರು ಮೂತ್ರ ರೋಗ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಚಾರ್ಯರಾಗಿದ್ದಾರೆ. ನಮ್ಮ ಮೂತ್ರಪಿಂಡ, ಮೂತ್ರಕೋಶ ಇವುಗಳೆಲ್ಲದರ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಮೊದಲನೇದಾಗಿ ನಾವು ಹೇಳೋದಿದ್ರೆ, ನಮ್ಮ ದೇಹದಲ್ಲಿ ಕಿಡ್ನಿ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯ ಪಡೆದ ಅಂಗ, ಏನೇನು ಕೆಲಸ ಮಾಡ್ತದೆ? ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ 2 ಕಿಡ್ನಿ ಇದೆ. ಕಿಡ್ನಿಯ ಸೈಜ್ 9ರಿಂದ 10 ಸೆಂಟಿಮೀಟರ್, ಕೆಲವರಿಗೆ 11 ಸೆಂಟಿಮೀಟರ್ ಇರ್ತದೆ. ಒಂದು ಅಗಲ 3 to 4 ಸೆಂಟಿಮೀಟರ್ ಇರ್ತದೆ. ಸೊ ಇದು ಯಾಕೆಂದರೆ ಸೈಜು ಕೂಡ ಕಿಡ್ನಿಯ ಆರೋಗ್ಯದ ವಿಷಯ ಬಂದಾಗ ಬಹಳ ಇಂಪಾರ್ಟೆಂಟ್. ಕಿಡ್ನಿ ಫೇಲಿಯರ್ ಆದ ಅವ್ರ ಹತ್ರ ಅದರ ಗಾತ್ರ ತುಂಬ ಸಣ್ಣದಾಗ್ತದೆ, ಕಾಂಟ್ರಾಕ್ಟೆಡ್ ಕಿಡ್ನಿ ಅಂತ ಹೇಳ್ತೀವಿ 2 ಕಡೆ. ಸೊ ಹಾಗಾಗಿ ಇದು ಸೈಜು ಕೂಡ ಬಹಳ ಮುಖ್ಯ. ಈಗ ಕಿಡ್ನಿ ಏನು ಕೆಲಸಗಳನ್ನು ಮಾಡ್ತದೆ? ಕಿಡ್ನಿ ಎರಡಿದೆ ಅಂತೇಳಿ ಇನ್ನೊಂದು ಕಿಡ್ನಿ ಹೋದರೂ ತೊಂದರೆ ಇಲ್ಲ ಅನ್ನುವಂಥದ್ದಿಲ್ಲ. ಯಾಕೆಂದರೆ ಒಂದು ಕಿಡ್ನಿ ಹೋದರೂ ಕೂಡ 50% ಫಂಕ್ಷನ್ ಕಡಿಮೆ ಆಗ್ತದೆ ಮತ್ತು ಅದರ ಒತ್ತಡ ಇನ್ನೊಂದು ಕಿಡ್ನಿಯ ಮೇಲೆ ಬೀಳ್ತದೆ. ಆಗ ಇನ್ನೊಂದು ಕಿಡ್ನಿ ಹೈಪರ್ಟ್ರೋಫಿ ಆಗ್ತದೆ, ದೊಡ್ಡದಾಗ್ತದೆ. ಈ ಕಿಡ್ನಿಯ ಕೆಲಸ ಏನಂತ ಹೇಳಿದರೆ, ದೇಹದಲ್ಲಿರುವಂತಹ ವೇಸ್ಟ್ ಪ್ರಾಡಕ್ಟ್, ಪ್ರೋಟೀನ್ ಮೆಟಬಲೈಸ್ ಆಗಿ ಅದರಿಂದ ಬರುವಂಥ ಯೂರಿಯಾ ಇರ್ಬೋದು ಅಥವಾ ಬೇರೆ ಬೇರೆ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ ಇರ್ತದೆ, ಅದನ್ನು ನಮ್ಮ ಶರೀರದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಕಿಡ್ನಿ ಮಾಡ್ತಾ ಇರ್ತದೆ. ಮತ್ತು ನಮ್ಮ ಬಾಡಿಯಲ್ಲಿ ಈಗ ನಾವು ಎಕ್ಸೆಸ್ ವಾಟರ್ ಕುಡಿದ್ರೆ, ತುಂಬ ನೀರು ಕುಡಿದಾಗ ಅದು ಒತ್ತಡ ಬೀಳಬಾರ್ದಲ್ಲ, ಅದಕ್ಕೆ ಅದನ್ನು ಶರೀರದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಕಿಡ್ನಿ ಮಾಡ್ತದೆ. ಮತ್ತು ಅದಲ್ಲದೆ ಕಿಡ್ನಿಯಲ್ಲಿ ಎರಿಥ್ರೋಪೊಯೆಟಿನ್ ಎನ್ನುವಂಥ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಈ ಎರಿಥ್ರೋಪೊಯೆಟಿನ್ ಬೋನ್ ಮ್ಯಾರೋವನ್ನು ಅಂದರೆ ಅಸ್ಥಿ ಮಜ್ಜೆಯನ್ನು ಉತ್ತೇಜಿಸಿ ಸ್ಟಿಮ್ಯುಲೇಟ್ ಮಾಡಿ RBC ಅಂದರೆ ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡುವಲ್ಲಿ ಈ ಎರಿಥ್ರೋಪೊಯೆಟಿನ್ ಎನ್ನುವಂಥ ಹಾರ್ಮೋನು ಕೆಲಸ ಮಾಡ್ತದೆ. ಈ ಎರಿಥ್ರೋಪೊಯೆಟಿನ್ ಕಿಡ್ನಿಯಿಂದ ಉತ್ಪತ್ತಿ ಆಗ್ತದೆ. ಸೊ ಹಾಗಾಗಿ ಕಿಡ್ನಿ ಫೇಲಿಯರ್ ಆದವ್ರ ಹತ್ರ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಅವ್ರ ಹತ್ರಲ್ಲಿ ರಕ್ತಹೀನತೆ ಬರ್ತದೆ. ಇನ್ನೊಂದು ಫಂಕ್ಷನ್ ರೆನಿನ್ ಎನ್ನುವಂಥ ಹಾರ್ಮೋನ್ ಏನಿದೆ, ಇದು ಬ್ಲಡ್ ಪ್ರೆಷರನ್ನು, ರಕ್ತದ ಒತ್ತಡವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡ್ತದೆ. ಇನ್ನೊಂದು ಏನಂದರೆ, ಈ ಲವಣಗಳು, ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಇವುಗಳನ್ನು ಸಮತೋಲನ ಕಾಯ್ದುಕೊಳ್ಳುವಂಥ ಕೆಲಸವನ್ನು ಕಿಡ್ನಿ ಮಾಡ್ತದೆ. ಪೊಟ್ಯಾಷಿಯಂ ಜಾಸ್ತಿ ಆದರೂ ತೊಂದರೆ, ಕಡಿಮೆ ಆದರೂ ತೊಂದರೆ. ಕಡಿಮೆ ಆದರೆ ಮಸಲಿಗೆ ವೀಕ್ನೆಸ್ ಬರ್ತದೆ, ಹಾರ್ಟಿನ ರಿದಮ್ ಕಡಿಮೆ ಆಗ್ತದೆ, ಬ್ರ್ಯಾಡಿಕಾರ್ಡಿ ಅಂತ ಹೇಳ್ತೇವೆ. ಜಾಸ್ತಿ ಆದರೂ ಕೂಡ ಎದೆ ಬಡಿತದ ಮೇಲೆ ಪರಿಣಾಮವನ್ನು ಪೊಟ್ಯಾಷಿಯಂ ಮಾಡ್ತದೆ. ಅದನ್ನು ನಿಯಂತ್ರಿಸು, ಆ ರೇಂಜಲ್ಲಿ ಉಳಿಸುವಂಥ ಕೆಲಸವನ್ನು ಕಿಡ್ನಿ ಮಾಡ್ತಾ ಇರ್ತದೆ. ಈ ವೇಸ್ಟ್ ಪ್ರಾಡಕ್ಟ್ಗಳು ಎಷ್ಟು ಏನು ಅಂತ ಹೇಳಿ ನಮ್ಮ ದೇಹವೇ ಡಿಸೈಡ್ ಮಾಡ್ತದ? ಅಂದರೆ ಈಗ ಮೆಟಬಾಲಿಕ್ ನಾನು ಹೇಳಿದೆ, ಬ್ಲಡ್ ಯೂರಿಯಾ ಅಂತ. ನಾರ್ಮಲ್ ಬ್ಲಡ್ ಯೂರಿಯಾ ಲೆವೆಲ್ 40-45 ರೇಂಜಲ್ಲಿ ಇರ್ತದೆ. ಇನ್ನೊಂದು ಕ್ರಿಯೇಟಿನಿನ್, ಮಸಲಲ್ಲಿ ಮೆಟಬಲಿಸಮ್ ಆದಾಗ ಈ ಕ್ರಿಯೇಟಿನ್ ಎನ್ನುವಂಥ ಅಂಶ ಉತ್ಪತ್ತಿ ಆಗ್ತದೆ. ಹಾಗೆಯೇ ಮಸಲ್ ಬಲ್ಕ್ ಜಾಸ್ತಿ ಇರುವವರಲ್ಲಿ, ತುಂಬ ಎಕ್ಸಸೈಸ್ ಮಾಡುವವರಲ್ಲಿ, ಎಷ್ಟೋ ಜನರಲ್ಲಿ ಆಗ ಈ ಕ್ರಿಯೇಟಿನ್ ಎನ್ನುವಂಥ ಅಂಶವು ಜಾಸ್ತಿಯಾಗಿ ಕಿಡ್ನಿ ಫೇಲ್ ಆಗಿದ್ದು ಇದೆ. ಸೊ ಹಾಗಾಗಿ ಈ ಕ್ರಿಯೇಟಿನ್ ಇನ್ನು 0.8 to 1.2 ಈ ರೇಂಜಲ್ಲಿ ಇರಬೇಕು. ಈ ರೇಂಜಲ್ಲಿ ಇರುವಾಗೆ ಕಿಡ್ನಿ ಎಕ್ಸಸ್ ಆದರೆ ಅದನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತದೆ. ಕಿಡ್ನಿ ಕೆಲಸ ಮಾಡದಿದ್ದಾಗ ಯೂರಿಯಾ ಜಾಸ್ತಿ ಆಗ್ತದೆ, ಕ್ರಿಯೇಟಿನ್ ಜಾಸ್ತಿ ಆಗ್ತದೆ. ಕಿಡ್ನಿಗೆ ತೊಂದರೆ ಯಾವ ಕಾರಣದಿಂದ ಉಂಟಾಗ್ತದೆ? ನಾವು ಮೆಡಿಕಲ್ ಕಾಸಸ್ ಅಂತ ತಗೊಂಡ್ರೆ, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್. ಇವತ್ತಿನ ಆಧುನಿಕ ಯುಗದಲ್ಲಿ 40-45 ವರ್ಷ ಆಗುವಾಗ ಅವ್ರಿಗೆ ಗೊತ್ತಿಲ್ಲದಾಗೆ BP ಇರ್ತದೆ, ಅವ್ರಿಗೆ ಗೊತ್ತೇ ಇರುವುದಿಲ್ಲ, ಅಂದರೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ, ಹೈ BP ಇರ್ತದೆ. ಸೊ ಇದನ್ನು ತಜ್ಞ ವೈದ್ಯರ ಹತ್ರ ತೋರಿಸಿಕೊಳ್ಳದೇ ಇದ್ದಲ್ಲಿ BP ಅವರಿಗೆ ತಲೆನೋವು ಬರದೇ ಇರ್ಬೋದು, ಆದರೆ ಒಳಗೆ ಹೃದಯದ ಮೇಲೆ ಮತ್ತು ಕಿಡ್ನಿಯ ಮೇಲೆ ಒತ್ತಡವನ್ನು ಬೀರ್ತಾ ಇರ್ತದೆ. ಸೊ ಏನಾಗ್ತದೆ, ಹೈಪರ್ಟೆನ್ಸಿವ್ ನೆಫ್ರೋಪತಿ ಅಂತ ಆಗ್ತದೆ. ಈ ರೀತಿ ಅದು ಒತ್ತಡ ಬಿದ್ದಾಗ ಕಿಡ್ನಿ ಅಲ್ಲಿಗೆ ಡ್ಯಾಮೇಜ್ ಆಗ್ತಾ ಬರ್ತದೆ. ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಅಂದರೆ ಮಾತ್ರೆ ತಗೊಳ್ಳದೇ ಇರೋದು, ಅಥವಾ ಮಾತ್ರೆ ತಗೋತಾ ಇದ್ದರೆ 1-2 ದಿನ ಅದು ಮರೆತು ಬಿಡುವುದು, ಸಡನ್ ನಿಲ್ಲಿಸಿದರೆ ರಿಬೌಂಡ್ ಹೈಪರ್ಟೆನ್ಷನ್ ಆಗ್ತದೆ. ಅದರ ಒತ್ತಡ ಕಿಡ್ನಿಯ ಮೇಲೆ ನಿರಂತರವಾಗಿ ಆಗ್ತಾ ಇರ್ತದೆ. ಆಗ ಕಿಡ್ನಿ ನಿಧಾನಕ್ಕೆ ಹಾಲಾಗ್ತಾ ಬಂದು ಮತ್ತು ಕಿಡ್ನಿ ಫೇಲ್ ಆಗ್ಬೋದು. ಎರಡನೇ ಕಾರಣ ಅನ್ಕಂಟ್ರೋಲ್ಡ್ ಶುಗರ್. ಈಗ 350 ಅದು ನಾರ್ಮಲ್ ಅಲ್ಲ, ಅಥವಾ 450 ಏನಾಗೋದಿಲ್ಲ ಅಂತ ನಾವು ಬೇಕಾದನ್ನೆಲ್ಲ ತಿಂತ ಹೋದರೆ ಅದೇನಾಗ್ತದೆ, ಅದು ಎಲ್ಲದರ ಮೇಲೆ, ಕಿಡ್ನಿಯ ಮೇಲೆ, ಹೃದಯದ ಮೇಲೆ, ಜೊತೆಗೆ ಕಣ್ಣಿನ ಮೇಲೆ ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಡಯಾಬಿಟಿಕ್ ಕಾರ್ಡಿಯೋಮಯೋಪತಿ,
ಸೊ ಇಂಥೆಲ್ಲ ಸಮಸ್ಯೆಗಳು ಬರಲಿಕ್ಕೆ ನಿಧಾನವಾಗಿ ಆರಂಭ ಆಗ್ತದೆ. ಅನ್ಕಂಟ್ರೋಲ್ ಶುಗರ್ ಕೂಡ ಕಿಡ್ನಿಯ ಫಂಕ್ಷನ್ ಮೇಲೆ ಪರಿಣಾಮ ಬೀಳ್ತದೆ. ಸೊ ಇನ್ನೊಂದು ಹೈ ಸಾಲ್ಟ್, ಬೇಕರಿ ಐಟಮ್ಮು, ಫ್ರೈಡ್ ಐಟಮ್, ಇದರಲ್ಲೆಲ್ಲ ಹೈ ಸಾಲ್ಟ್ ಇರ್ತದೆ. ಈ ಹೈ ಸಾಲ್ಟ್ ಕೂಡ ಕಿಡ್ನಿ ಮೇಲೆ ಒತ್ತಡ ಬೀಳ್ತದೆ. ಎಕ್ಸೆಸ್ ಸಾಲ್ಟನ್ನು ಹೊರಗೆ ಹಾಕಬೇಕಾಗ್ತದೆ, ಹಾಗೂ ನಿರಂತರ ಒತ್ತಡ ಬಿದ್ದಾಗ ಅದು ಕೂಡ ಕಿಡ್ನಿ ಹಾಳಾಗಲಿಕ್ಕೆ ಒಂದು ಕಾರಣ ಆಗ್ತದೆ. ಇನ್ನೊಂದು ಹೈಡ್ರೇಷನ್, ನಾವು ಸರಿಯಾಗಿ ನೀರು ಕುಡಿಯದಿರುವುದು. ಅಂದರೆ ನಾವು ನೀರು ಕುಡಿಯುವಾಗ ಎವ್ರಿ 20 kgಗೆ 1 ಲೀಟರು, ಅಂದರೆ 60 kg 3 ಲೀಟರಷ್ಟು ದಿನ ನೀರು ಅಂದರೆ ಬರೀ ನೀರು ಕುಡಿಬೇಕಾಗಿಲ್ಲ, ಜ್ಯೂಸು, ಮಜ್ಜಿಗೆ ಎಲ್ಲ ಸೇರಿಸಿ ದ್ರವ ಅಂಶವನ್ನು ತಗೊಳ್ಳೋದು ಖಂಡಿತವಾಗಿ ಅಗತ್ಯ ಇದೆ. ಇನ್ನೊಂದು, ಈಗ ಕಿಡ್ನಿ ಹಾಳಾಗಲಿಕ್ಕೆ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್, ನಿರಂತರ ಸ್ಮೋಕಿಂಗ್ ಮಾಡಿದರೆ ಅವರಲ್ಲಿ ಕಿಡ್ನಿ ಕ್ಯಾನ್ಸರ್ ಆಗುವಂಥದ್ದು, ಮೂತ್ರಕೋಶದ ಕ್ಯಾನ್ಸರ್ ಆಗುವಂಥದ್ದೆಲ್ಲ ಸಮಸ್ಯೆಗಳು ಬರ್ತದೆ. ಇನ್ನೊಂದು, ಕೌಂಟ್ರಲ್ಲಿಗೆ ಹೋಗಿ ಮೆಡಿಕಲಲ್ಲಿ ಅವರಷ್ಟಕ್ಕೆ ನೋವು ಮಾತ್ರೆಗಳನ್ನು ತಗೊಳ್ಳೋದು, ವರ್ಷಾನುಗಟ್ಟಲೆ ತಗೋತಾ ಹೋದರೆ ಅದು ಕೂಡ ಕಿಡ್ನಿಯ ಫೇಲ್ ಆಗಲಿಕ್ಕೆ ಅಥವಾ ಕ್ರಿಯಾಟಿನ್ ರೈಸ್ ಆಗಲಿಕ್ಕೆ ಕಾರಣ ಆಗ್ತದೆ. ಇನ್ನೊಂದು, ಒಬಿಸಿಟಿ, ಫ್ಯಾಟ್ ಇರುವಂಥದ್ದು. ಫ್ಯಾಟ್ ಇದ್ದಾಗ ಏನಾಗ್ತದೆ, ಒಬಿಸಿಟಿಯಲ್ಲಿ ಏನಾಗ್ತದೆ ಅಂದರೆ ಹೈಪರ್ ಟೆನ್ಷನ್, BP ಬರುವಂಥದ್ದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಸೊ ಏನಾಗ್ತದೆ, ಈ ರೀತಿಯಲ್ಲಿ ಶುಗರ್, BP ಜಾಸ್ತಿಯಾಗಿ ಅದು ಕೂಡ ಕಿಡ್ನಿಯ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀಳ್ತದೆ. ಈಗ ಈ ಕಿಡ್ನಿ ಇದರ ಮೇಲೆ ಒತ್ತಡ ಬಿದ್ದಿದೆ ಅಥವಾ ಕಿಡ್ನಿ ಹಾಳಾಗ್ತದೆ ಹೇಳಿದರೆ ಅದನ್ನು ಕಂಡುಹಿಡಿಯುವುದು ಹೇಗೆ? ಆರಂಭಿಕ ಹಂತದಲ್ಲಿ ಕ್ರಿಯಾಟಿನಿನ್ ಅದೊಂದು 1.5 ಆದರೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ. ಅದು 2, 2.5 ಅಥವಾ ಇನ್ನೊಂದು 5 ಮೇಲೆ ಹೋದ ಕೆಲವರಿಗೆ 3ರವರೆಗೂ ಕೆಲವರಿಗೆ ಏನು ತೊಂದರೆಗಳು ಅವರಿಗೆ ನೋಡುವ ಕಾಣುವುದಿಲ್ಲ. ಅದು ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ಮತ್ತು ಅದಕ್ಕಿಂತ ಕೆಲವು ಸಲ ತುಂಬ ಹೈ ಆದಾಗ ಅವರಿಗೆ ಮುಖದಲ್ಲಿ, ಕಣ್ಣಿನ ಕೆಳಭಾಗದಲ್ಲಿ ನೀರು ಬರುವಂಥದ್ದು, ಆಮೇಲೆ ಕಾಲಲ್ಲಿ ನೀರು ಬರುವಂಥದ್ದು, ಇದೆಲ್ಲ ಸಮಸ್ಯೆಗಳು ಬರ್ತದೆ. ಮತ್ತು ಸುಸ್ತಾಗುವಂಥದ್ದು, ಊಟ ಮಾಡಲಿಕ್ಕೆ ಆಗದಿರೋದು, ವಾಂತಿ ಬಂದಾಗೆ ಆಗೋದು, ಇದೆಲ್ಲ ಈ ಕಿಡ್ನಿಯ ಸಮಸ್ಯೆ ಫೇಲಿಯರ್ನ ಲಕ್ಷಣಗಳು. ಇದನ್ನು ಹೇಗೆ ಪತ್ತೆ ಹಚ್ಚುವುದೆಂದರೆ, ನೀವು ತಜ್ಞ ವೈದ್ಯರ ಹತ್ರ ಹೋದಾಗ ಅವರು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ. ಅದರಲ್ಲಿ ಬ್ಲಡ್ ಯೂರಿಯನ್ ಕ್ರಿಯಾಟಿನಿನ್ ಮತ್ತು ಯೂರಿನ್ ಟೆಸ್ಟ್ ಅನಾಲಿಸಿಸು ಮಾಡ್ತಾರೆ. ಸೊ ಈಗ ಡಯಾಬಿಟಿಕ್ ಕೇಸುಗಳಲ್ಲೆಲ್ಲ ಪ್ರೋಟೀನ್ಯೂರಿಯಾ ಆಗಲಿಕ್ಕೆ ಸಾಧ್ಯ. ಆರಂಭದಲ್ಲಿ ಮೈಕ್ರೋಸ್ಕೋಪಿಕ್ ಆಲ್ಬುಮಿನ್ಯೂರಿಯಾ ಅಂತ ಆಗ್ತದೆ. ಅಂದರೆ ಮೈಕ್ರೋಸ್ಕೋಪಲ್ಲಿ ನೋಡಿದರೆ ಮಾತ್ರ ಅದರಲ್ಲಿ ಪ್ರೋಟೀನ್ ಅಥವಾ ಆಲ್ಬುಮಿನ್ ಹೋಗೋದು ಕಾಣ್ತದೆ. ಮತ್ತೆ ಅದು ಮ್ಯಾಕ್ರೋಸ್ಕೋಪಿಕ್ ಫುಲ್ ವೈಟ್ ಯೂರಿನ್ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮೂತ್ರ ಪೂರ್ತಿ ವೈಟ್ ಹೋಗುವಂಥದ್ದು. ಜನರಾಗಿ ಫಿಲ್ಟರ್ ಆಗುವ, ಅದು ಪ್ರೋಟೀನ್ ಬಾಡಿ ಒಳಗೆ ಇರ್ತದೆ, ಹೊರಗೆ ಬರಬಾರ್ದು. ಸೊ ಇದು ಫಿಲ್ಟರ್ ಆಗಿ ಕಿಡ್ನಿಯಿಂದ ಮೂಲಕ ಆರಂಭ ಆಗ್ತದೆ. ಅದಕ್ಕೆ ಪ್ರೋಟೀನ್ಯೂರಿಯಾ ಅಥವಾ ಆಲ್ಬುಮಿನ್ ಫುಲ್ ವೈಟ್ ಕಲರ್ಡ್ ಯೂರಿನ್ ಹೋಗುವಂಥದ್ದು ಕೂಡ ಆರಂಭಿಕ ಹಂತ. ಅದು ಹಾಗೆ ಹೋಗಿ ಮತ್ತೆ ಕಿಡ್ನಿ ಡ್ಯಾಮೇಜ್ ಆಗಿ ಈ ಕ್ರಿಯಾಟಿನ್ ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಕಿಡ್ನಿ ಫೇಲ್ ಆಗೋದು ಎರಡೂ ಕಿಡ್ನಿಯು ಒಟ್ಟಿಗೆ ಆಗ್ತದ ಅಥವಾ ಒಂದೊಂದೇ ಆಗ್ತದ ಈ ಥರದ ತೊಂದರೆ? ಈಗ ಈ ಕ್ರಿಯಾಟಿನ್ ರೈಸ್ ಆಗಬೇಕಾದ್ರೆ, ಈ ಸಮಸ್ಯೆಗಳೆಲ್ಲ ಬರಬೇಕಾದ್ರೆ, ಏನು ನಾನು ಹೇಳಿದ ಮುಖದಲ್ಲಿ ನೀರು ಅಥವಾ ಕಾಲಲ್ಲಿ ನೀರು ಬರುವಂಥ ಸುಸ್ತಾಗುವಂಥ, ಈ 2 ಕಿಡ್ನಿ ಫೇಲ್ ಆದಾಗ ಮಾತ್ರ ಬರ್ತದೆ. ಈಗ ಒಂದು ಕಿಡ್ನಿ ಇದ್ದರೆ ಇನ್ನೊಂದು ಕಿಡ್ನಿ ಸರಿ ಇದ್ದರೆ ಅವ್ರು ಹೇಳ್ತಾರೆ ಮೂತ್ರ ಸರಿ ಹೋಗ್ತದೆ. ಯಾಕೆಂದರೆ ಮೂತ್ರ ಎಲ್ಲಿಂದ ಬರ್ತದೆ ಅಂತ ಅವರಿಗೆ ಗೊತ್ತಾಗೋದಿಲ್ಲಲ್ಲ. 1500 ನಾರ್ಮಲ್ ಪರ್ ಡೇಗೆ ಸಾಧಾರಣ ಎವರೇಜ್ ನೀರು ಕುಡಿಯೋರೆಲ್ಲ ಅಷ್ಟು ಹೋಗಬೇಕು. ಅದು ಒಂದು ಕಿಡ್ನಿಯಲ್ಲೂ ಕೂಡ ಅಷ್ಟೇ ಹೋಗ್ತದೆ. ಸೊ ಅವರಿಗೆ ಅದು ಗೊತ್ತಾಗೋದಿಲ್ಲ. 2 ಕಿಡ್ನಿ ಡ್ಯಾಮೇಜ್ ಆದಾಗ ಕಿಡ್ನಿ ಫೇಲಿಯರ್ ಕಂಡುಗಳು ಬರ್ತವೆ. ಇದಕ್ಕೆ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸಬೇಕಾಗ್ತದೆ? ಹೌದು, ವರ್ಷಕ್ಕೊಮ್ಮೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಮಾಡುವಂಥದ್ದು ಬಹಳ ಅನಿವಾರ್ಯ. ಯಾಕೆಂದರೆ ಎಷ್ಟೋ ಸಲ ಒಂದು ಹಂತಕ್ಕೆ ಹೋಗೋವರೆಗೆ ನಿಮಗೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ. ಸೊ ಸಡನ್ ಒಂದು ದಿನ ಏನಾದರೂ ತೊಂದರೆಗಳಾದಾಗ, ಈಗ ಹಾರ್ಟ್ ಅಟ್ಯಾಕ್ ಒಂದು ಓವರ್ನೈಟ್ ಆಗೋದಿಲ್ಲ. ಕೊರೋನರಿ ವೆಸಲ್ಸ್ ನೇರ ಹೋಗಲಿಕ್ಕೆ ಯಾವಾಗದಿಂದ ಆರಂಭ ಆಗಿರ್ತದೆ. ಒಂದು ದಿನ ಸಡನ್ ಅದು 90% ಬ್ಲಾಕ್ ಆದಾಗ ಸಡನ್ ಅಟ್ಯಾಕ್ ಆಗ್ಬೋದು. ಅದೇ ರೀತಿ ಕಿಡ್ನಿದು ಕೂಡ ಅದು ಯಾವಾಗಲೂ ಒಂದು 3-4 ವರ್ಷಗಳ ಹಿಂದೆ ಸ್ವಲ್ಪ ರೈಸ್ ಆಗಿರ್ತದೆ, ಒಂದು ದಿನ ಸಡನ್ ಫೇಲ್ ಆಗ್ತದೆ. ನಾವು ಅದನ್ನು ಪರೀಕ್ಷೆ ಮಾಡದಿದ್ದರೆ ಅನಗತ್ಯ ತೊಂದರೆಗಳಿಗೆ ಸಿಲುಕಬೇಕಾಗ್ತದೆ. ಈಗ ಈ ಥರದ ಒಂದು ತೊಂದರೆಗಳು ಉಂಟು ಅಂತ ಕಂಡ್ರೆ ಅದಕ್ಕೆ ಚಿಕಿತ್ಸೆ ಅನ್ನುವಂಥದ್ದು ಹೇಗೆ ಮಾಡುವಂಥದ್ದು? ಈಗ ನಾವು ಈ ಕಿಡ್ನಿಯ ಸಮಸ್ಯೆಗಳಲ್ಲಿ 2 ವಿಧ. ಒಂದು ಎಕ್ಯೂಟ್ ಫೇಲ್ಯೂರು, ಇನ್ನೊಂದು ಕ್ರೋನಿಕ್ ಫೇಲ್ಯೂರ್ ಅಂತ. ಮತ್ತು ಇನ್ನೊಂದು ಮೆಡಿಕಲ್ ರಿನಲ್ ಡಿಸೀಸ್, ಮತ್ತೊಂದು ಅಬ್ಸ್ಟ್ರಕ್ಷನ್. ಈಗ ಬ್ಲಾಕ್ ಆಗಿ ಕಿಡ್ನಿ ಫೇಲ್ ಆಗ್ತದೆ. ಸ್ಟೋನುಗಳು 2 ಯೂರಿಟ್ರಲ್ಲಿ ಬಂದು ಬ್ಲಾಕ್ ಆಗಿ ಯೂರಿನ್ ಔಟ್ಪುಟ್ 0 ಆಗ್ತದೆ. ಅದು ಆಗ ಕಿಡ್ನಿ ಡ್ಯಾಮೇಜ್ ಆಗಿರುವುದಿಲ್ಲ, 2 ಕಡೆ ಸ್ಟೋನ್ ಬಂದು ಬ್ಲಾಕ್ ಆಗಿರುವಂಥದ್ದು. ಅವರಿಗೆ ಔಟ್ಪುಟ್ 0 ಆಗ್ತದೆ. ಆಗ ಅವರಿಗೇನು ನಾವು ಈಗ ಕ್ರಿಯಾಟಿನ್ ಎಲ್ಲಾದರೂ ಜಾಸ್ತಿ ಆಗಿದ್ದರೆ ಆಗ ಅವರಿಗೆ 1-2 ಟೆಂಪರರಿ ಡಯಾಲಿಸಿಸ್ ಅಂತ ಮಾಡಿ ಆಮೇಲೆ ಅವರಿಗೆ ಸ್ಟಂಟ್ ಹಾಕಿದರೆ ಅದು ಯೂರಿನ್ ನಾರ್ಮಲ್ ಬರಲಿಕ್ಕೆ ಆಗ್ತದೆ. ಸೊ ಆಗ ಏನಾಗ್ತದೆ, ಸ್ಟಂಟ್ ಹಾಕಿದ ಕೂಡಲೇ ಯೂರಿನ್ ಹೊರಗೆ ಬಂದು ಕ್ರಿಯಾಟಿನ್ ನಾರ್ಮಲ್ ಆಗ್ತದೆ.
ಆಮೇಲೆ ನಾವು ಅವರನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಹೋಗಿ 1-2 ಅಥವಾ 3 ವಾರದ ನಂತರ ಮತ್ತೆ ಬಂದಾಗ ಅವರಿಗೆ ಮತ್ತೆ ಆ ಸ್ಟೋನನ್ನು ಎರಡನ್ನು ಪುಡಿ ಮಾಡಿ ತೆಗೆದ ನಂತರ ನಾರ್ಮಲ್ ಫಂಕ್ಷನ್ ಆಗಿದೆ. ಇದು ಅಬ್ಸ್ಟ್ರಕ್ಷನ್ ಅಥವಾ ಪ್ರಾಸ್ಟೇಟ್ ಎನ್ಲಾರ್ಜೆಂಟ್ ಆಗಿಯೂ ಕೂಡ ಯೂರಿನ್ ಬ್ಲ್ಯಾಡರಲ್ಲಿ ಸ್ಟಾಕ್ ಆಗಿ ಅದು ಬ್ಯಾಕ್ ಪ್ರೆಷರಿಂದಾಗಿ ಕ್ರಿಯಾಟಿನ್ ರೈಸ್ ಆಗ್ಬೋದು. ಡ್ರೈನ್ ಆದ ಕೂಡಲೇ ಪ್ರೆಷರ್ ಕಮ್ಮಿ ಆಗ್ತದೆ, ಆಮೇಲೆ ಕಿಡ್ನಿ ರಿಕವರಿ ಆಗಲಿಕ್ಕೆ ಆರಂಭ ಆಗ್ತದೆ. ಇದು ಕೂಡ ಒಂದು ಕ್ರಿಯಾಟಿನ್ ರೈಸ್ ಆಗಲಿಕ್ಕೆ ಅಬ್ಸ್ಟ್ರಕ್ಟಿವ್ ರೀಸನ್ ಇದು. ಇದರಲ್ಲಿ ಬೆನ್ನು ನೋವು ಏನಾದರೂ ಬರುವಂಥದ್ದು ಇಂಥದ್ದು? ಈಗ ಕೆಲವು ಸಲ 60 ವರ್ಷ ವಯಸ್ಸಾದವರಿಗೆ ಬೆನ್ನು ನೋವು ಅಂತ ಅವರು ಮೂಳೆ ರೋಗ ತಜ್ಞರ ಹತ್ರ ಹೋಗ್ತಾರೆ. ಸೊ ಅವರು ಬೆನ್ನು ನೋವಿಗೆ ಬೇಕಾದಂತಂದರೆ ಡಿಸ್ಕ್ ಪ್ರಾಬ್ಲಮ್ ಇದೆಯಾ, ಸವೆದಿದೆಯಾ ಅಂತೆಲ್ಲ ಪರೀಕ್ಷೆಗಳನ್ನು ಮಾಡ್ತಾರೆ. ಒಂದಿಷ್ಟು ಜನರಲ್ಲಿ CA ಪ್ರಾಸ್ಟೇಟ್ ಅಂತ ಒಂದು ನಮ್ಮ ಕ್ಯಾನ್ಸರ್ ಆಫ್ ದ ಪ್ರಾಸ್ಟೇಟ್ ಒಂದು ಕಂಡೀಷನ್ ಇದೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಆದಾಗ ಅದು ಬೆನ್ನು ಮೂಳೆಗೆ ಸ್ಪ್ರೆಡ್ ಆಗ್ತದೆ, ಮೆಟಾಸ್ಟೇಸಿಸ್ ಟು ದ ಸ್ಪೈನಲ್ ವರ್ಟಿಬ್ರಾ. ಅದರಿಂದ ಬೆನ್ನು ನೋವು ಬರ್ತಾ ಇರ್ತದೆ. ಅದರ ಮೂಲ ಕಾರಣ ಕ್ಯಾನ್ಸರ್ ಆಫ್ ದ ಪ್ರಾಸ್ಟೇಟ್. ಸೊ ಆವಾಗ ನಾವೇನು ಮಾಡಬೇಕು, ಒಂದು PSA ಅಂತ ಮಾಡಿದರೆ ಅವರಿಗೆ ಎಲ್ಲ ಟೆಸ್ಟ್ಗಳನ್ನು ಮಾಡಿದಾಗ ಅವರಿಗೆ ಮೇಜರ್ ಒಂದು ಸಣ್ಣ ಸ್ಪಾಟ್ ಥರ ಕಾಣ್ತದೆ, ಮೆಟಾಸ್ಟೇಸಿಸ್ ಅಲ್ಲಿ ಡೆಪಾಸಿಟ್ ಆಗಿದ್ದು, ಬೇರೆ ಏನು ಕಾರಣಗಳು ಕಾಣೋದಿಲ್ಲ. ಆಗ ಅವ್ರು ಏನು ಮಾಡ್ತಾರೆ, ಯೂರಾಲಜಿಸ್ಟ್ ಹತ್ರ ಕಳಿಸ್ತಾರೆ. ನಾವು PSA ಮಾಡಿದಾಗ ಅದು ನೋಡಿದರೆ CA ಪ್ರಾಸ್ಟೇಟ್ ಆಗಿರ್ತದೆ. ಈಗ ನೋಡಿ 60 ವರ್ಷ ದಾಟಿದವರಲ್ಲಿ ನಾವೇನು ಹೇಳ್ತೇವೆ ಅಂದರೆ, ಒಂದು ಸಲ ರಕ್ತ ಮೂತ್ರದಲ್ಲಿ ಹೋದರೂ ಕೂಡ ಅದನ್ನು ಡಾಕ್ಟರ್ ಹತ್ರ, ತಜ್ಞ ವೈದ್ಯರ ಹತ್ರ ತೋರಿಸ್ಬೇಕು 60 ವರ್ಷ ದಾಟಿದವರಲ್ಲಿ. ಯಾಕೆಂದರೆ ಈ ಬ್ಲಡ್ ಇನ್ ಯೂರಿನ್ ಹೆಮಚೂರಿಯಾ ಏನು ಹೇಳ್ತೇವೆ, ಕ್ಲಾಟ್ ಥರ ಹೋಗುವಂಥದ್ದು ಅಥವಾ ಕಂಟಿನ್ಯೂಸ್ ಬ್ಲಡ್ ಆಗುವಂಥದ್ದು, ಅದು ಮೂತ್ರಕೋಶದ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಕೆಲವರಿಗೆ ಕಿಡ್ನಿ ಕ್ಯಾನ್ಸರ್ ಆದರೂ ಕೂಡ ಮೂತ್ರದಲ್ಲಿ ದಾರ ಥರ ಕ್ಲಾಟ್ ಆಗಿ ಒಂದು ನೂಲು ಥರ ಬರ್ತದೆ ಅದು. ಸೊ ಇದು ಕಿಡ್ನಿ ಕ್ಯಾನ್ಸರಲ್ಲಿ ಬರುವಂಥದ್ದು. ಪ್ರಾಸ್ಟೇಟ್ ಕ್ಯಾನ್ಸರಲ್ಲೂ ಕೂಡ ರಕ್ತ ಹೋಗುವಂಥದ್ದು. ಮೂತ್ರದಲ್ಲಿ ರಕ್ತ ಹೋಗಲಿಕ್ಕೆ ಆರಂಭ ಆಗ್ತದೆ. ಮೂತ್ರದಲ್ಲಿ ರಕ್ತ ಹೋಗೋದು ಕ್ಯಾನ್ಸರೇ ಆಗಬೇಕಂತೇನಿಲ್ಲ. ಈಗ ಇನ್ಫೆಕ್ಷನಿಂದ ಹೋಗ್ಬೋದು, ಸ್ಟೋನ್ ಇದ್ದರೆ ಹೋಗ್ಬೋದು, ಅಥವಾ ಇದು ಬೇರೆ ಕಾರಣಗಳು ಅದರಿಂದಲೂ ಹೋಗ್ಬೋದು. ಆದರೆ ನಾವು ಅದನ್ನು ಪ್ರೂವ್ ಮಾಡುವವರೆಗೆ ಅದಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಕ್ಯಾನ್ಸರ್ ಅಲ್ಲ ಅಂತ ಹೇಳಬೇಕಾದ್ರೆ ಸ್ಕ್ಯಾನ್ ಮಾಡಬೇಕು. ನಾವು ಒಂದು ವೇಳೆ ಅಲ್ಟ್ರಾಸೌಂಡಲ್ಲಿ ಕೆಲವು ಸಲ ಮಿಸ್ ಆದರೂ CT ಸ್ಕ್ಯಾನಲ್ಲಿ ಮಿಸ್ ಆಗೋದಿಲ್ಲ. ದೊಡ್ಡ ಸ್ಕ್ಯಾನ್ CT ಸ್ಕ್ಯಾನ್ ಇದೆ, ಅದು ಮಾಡಿದಾಗ ಪರ್ಫೆಕ್ಟ್. ಇದು ಆರಂಭಿಕ ಹಂತದಲ್ಲಿ ನಾವು ಹೇಳಿದೆ ಅರ್ಲಿ, ಇದರ ಸ್ಲೋಗನೇ ಆಗಿ ಡಿಟೆಕ್ಟ್ ಅರ್ಲಿ ಪ್ರೊಟೆಕ್ಟ್ ದ ಕಿಡ್ನಿ ಹೆಲ್ತ್ ಅಂತ. ಸೊ ಆರಂಭಿಕ ಹಂತದಲ್ಲಿ ಇದನ್ನೆಲ್ಲ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. ನೀವು ಅಬ್ಸ್ಟ್ರಕ್ಟಿವ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಇದಲ್ಲದೆ ಬೇರೆ ಯಾವ ರೀತಿಯಲ್ಲಿ ಕಿಡ್ನಿ ಡ್ಯಾಮೇಜ್ ಆಗ್ತದೆ ಅಬ್ಸ್ಟ್ರಕ್ಟಿವ್ ಅಲ್ಲದೆ? ನಾನು ಆಗಲೇ ಹೇಳಿದಾಗೆ ಮೆಡಿಕಲ್ ಕಾಸಸ್ ಅಂದರೆ ಈಗ ಕೆಲವು ಇನ್ಫೆಕ್ಷನ್, ಈಗ IgA ನೆಫ್ರೋಪತಿ ಅಂತ ಇದೆ, ಆಮೇಲೆ ಗ್ಲೊಮೆರುಲೋನೆಫ್ರೈಟಿಸ್ ಮಕ್ಕಳಲ್ಲಿ ಬರ್ತದೆ, ಸಣ್ಣ ಮಕ್ಕಳಲ್ಲಿ ಗ್ಲೊಮೆರುಲೋನೆಫ್ರೈಟಿಸ್, ಅಥವಾ ರಿಕರೆಂಟ್ ಇನ್ಫೆಕ್ಷನ್ ಆಗಿ ಬೈಲ್ಯಾಟ್ರಲ್ ಪೈಲೋನೆಫ್ರೈಟಿಸ್, ಡಯಾಬಿಟೀಸ್ ಇರುವವರಲ್ಲಿ ಅವರಿಗೆ ಇನ್ಫೆಕ್ಷನ್ ಆಗುವಂಥದ್ದು. ಯಾಕೆಂದರೆ ಡಯಾಬಿಟೀಸ್ ಅನ್ನುವಂಥದ್ದು ಸಿಸ್ಟಮಿಕ್ ಡಿಸೀಸ್. ಅವ್ರ ಹತ್ರ ಸ್ವಲ್ಪ ಇಮ್ಯುನೋ ಕಾಂಪ್ರಮೈಸ್ ಇತ್ತು. ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟೀಸಲ್ಲಿ ಅನ್ಕಂಟ್ರೋಲ್ ಇರುವಾಗ ಅವರ ಬಾಡಿ ಇಮ್ಯುನಿಟಿ ಕಡಿಮೆ ಆಗ್ತದೆ. ಆಗ ಅವರಿಗೆ ಮೂತ್ರಕೋಶದ ಇನ್ಫೆಕ್ಷನ್ ಆಗುವಂಥದ್ದು, ಕಿಡ್ನಿಯ ಇನ್ಫೆಕ್ಷನ್ ಆಗುವಂಥದ್ದೆಲ್ಲ ಕಾಮನ್. ಸೊ ಈ ರೀತಿಯಲ್ಲಿ ರಿಕರೆಂಟ್ ಇನ್ಫೆಕ್ಷನ್ನು ಕೂಡ ಕಿಡ್ನಿ ಫೇಲಿಯರಿಗೆ ಕಾರಣ ಆಗ್ಬೋದು. ಈಗ ಎಷ್ಟೋ ಹೆಂಗಸರಲ್ಲಿ ಎಸ್ಪೆಷಲಿ ಇನ್ಫೆಕ್ಷನ್ ಕಾಮನ್. ರಿಕರೆಂಟ್ ಇನ್ಫೆಕ್ಷನ್ ಆಗಿ ಕಿಡ್ನಿಯ ಇನ್ಫೆಕ್ಷನ್ ಆಗಿ ಕ್ರೋನಿಕ್ ಗ್ಲೊಮೆರುಲೋನೆಫ್ರೈಟಿಸ್ ಅಥವಾ ಕ್ರೋನಿಕ್ ಪೈಲೋನೆಫ್ರೈಟಿಸ್ ಆಗಿ ಕಿಡ್ನಿ ಅಲ್ಲಿಗೆ ಕಾಂಟ್ರಾಕ್ಟ್ ಆಗಿ ಆಗ ಕಿಡ್ನಿ ಫೇಲರ್ ಆಗಿ ಬರುವಂಥದ್ದು ಕೂಡ ನಾವು ನೋಡಿದ್ದೇವೆ. ಈಗ ಈ ಕಿಡ್ನಿ ಫೇಲ್ ಆಗೋದು ಅಂತ ಹೇಳಿದ್ರೆ ಒಂದೇ ದಿವಸಕ್ಕೆ ಫೇಲ್ ಇಲ್ಲ, ಅದು ಓವರ್ ಎ ಟೈಮ್. ಈಗ ಕ್ರಿಯಾಟಿನಿನ್ ಸ್ಲೋಲಿ ರೈಸ್ ಆಗಿ ಆಮೇಲೆ ಒಂದಿನ ಅವರಿಗೆ ಕಿಡ್ನಿ ಅಂದರೆ ಬಾಡಿಯಲ್ಲಿರುವ ವೇಸ್ಟ್ ಪ್ರಾಡಕ್ಟನ್ನು, ಅಂದರೆ ಕಿಡ್ನಿ ಫೇಲ್ ಅಂತ ಹೇಳಬೇಕಾದ್ರೆ 24 ಅವರ್ಸಿಗೆ 100 ml ಅಷ್ಟೇ ಯೂರಿನ್ ಬರುವಂಥದ್ದು. ನೀವೇನೇ ಅಂದರೆ ಎಕ್ಸೆಸ್ ಕುಡಿದ್ರೆ ಅಲ್ಲಿ ಎಕ್ಸ್ಕ್ರೀಷನ್ ಆಗೋದಿಲ್ಲ, ಮೂತ್ರ ಬರುವುದೇ ಇಲ್ಲಲ್ಲ. ಹಾಗಾಗಿ ಬಾಡಿಯಲ್ಲಿ ಅದು ಸ್ಟಾಕ್ ಆಗ್ತದೆ. ಸ್ಟಾಕ್ ಆದಾಗ ಅದು ಲಂಗ್ಸಲ್ಲಿ ನೀರು ತುಂಬುವಂಥದ್ದು, ಪ್ಲೂರಲ್ ಎಫ್ಯೂಷನ್, ಅಲ್ಲಲ್ಲಿ ನೀರು ಹೊಟ್ಟೆಯಲ್ಲಿ ಎಸೈಟಿಸ್ ಅಂತ ಹೊಟ್ಟೆಯಲ್ಲಿ ನೀರು ಅಂದರೆ ಎಲ್ಲೋ ಹೊರಗೆ ಬರೋದ್ರೆ ಎಲ್ಲೋ ಇರಬೇಕಲ್ಲ. ಸೊ ಅದನ್ನು ನಾವು ನೆಫ್ರಾಲಜಿಸ್ಟ್ ಹತ್ರ ಹೋದರೆ ಅವರು ಡಯಾಲಿಸಿಸ್ ಮಾಡಿ, ಡಯಾಲಿಸಿಸ್ ಅಂದರೆ ಆರ್ಟಿಫಿಷಿಯಲ್ ಕಿಡ್ನಿ, ಅದನ್ನು ಫಿಲ್ಟರ್ ಮಾಡಿ ಒಂದು 4 hours ಮಲಗಬೇಕಾಗ್ತದೆ. 4 ಅವರ್ಸಲ್ಲಿ ಡಯಾಲಿಸಿಸ್ ಮಾಡಿ ತೆಗಿತಾರೆ. ವಾರಕ್ಕೆ ಕೆಲವರು ಅವರವರ ಪ್ರಮಾಣ ಎಷ್ಟು ಕಿಡ್ನಿ ಫೇಲ್ ಆಗಿದೆ ಅದರ ಪ್ರಮಾಣದ ಮೇಲೆ ವಾರಕ್ಕೆ 3 ಸಲ, ವಾರಕ್ಕೆ 2 ಸಲ ಈ ರೀತಿ ಡಯಾಲಿಸಿಸ್ ಮಾಡಿ ಅದಕ್ಕೆ ಮಾಡ್ತಾರೆ. ಈಗ ಈ ಕಿಡ್ನಿ ಫೇಲ್ ಆಗೋದು ಅಥವಾ ಕಿಡ್ನಿಯ ಡ್ಯಾಮೇಜ್ ಆಗೋದು
ಅದನ್ನು ಪುನಃ ನಾವು ಸರಿ ಮಾಡಲಿಕ್ಕೆ ಆಗ್ತದಾ? ಇಲ್ಲ, ಒಮ್ಮೆ ಡ್ಯಾಮೇಜ್ ಆದರೆ ಅಂದರೆ ಈ ಅಬ್ಸ್ಟ್ರಕ್ಷನಲ್ಲಿ ಆದರೆ ಅಬ್ಸ್ಟ್ರಕ್ಷನ್ ರಿಲೀವ್ ಆದ ನಂತರ ಕಿಡ್ನಿ ನಾರ್ಮಲ್ ಪರಿಸ್ಥಿತಿಗೆ ಬರ್ತದೆ, ಡಯಾಲಿಸಿಸ್ ಮಾಡುವಂಥ ಅವಶ್ಯಕತೆ ಬೀಳುವುದಿಲ್ಲ. ಅದಕ್ಕೆ ಟೆಂಪರರಿ ಡಯಾಲಿಸಿಸ್ ಅಂತ ಹೇಳ್ಬೋದು. ಈ ಕಿಡ್ನಿ ಪೂರ್ತಿ ಡ್ಯಾಮೇಜ್ ಆಗುವಂಥ, 2 ಕಿಡ್ನಿ ಪೂರ್ತಿ ಡ್ಯಾಮೇಜ್ ಆಗೋರಿಗೆ, ಕಾಂಟ್ರಾಕ್ಟ್ ಆಗಿದೆ, ಏನು ಕೆಲಸನೇ ಮಾಡೋವರಿಗೆ ಅದು ಪರ್ಮನೆಂಟ್ ಡಯಾಲಿಸಿಸ್ ಮಾಡಬೇಕಾಗ್ತದೆ. ಯಾವುದೇ ರೀತಿಯಲ್ಲಿ ಅದು ರಿಕವರಿ ಆಗೋದಿಲ್ಲ. ಅಬ್ಸ್ಟ್ರಕ್ಷನ್ ಇರುವಂಥದ್ದು ರಿಕವರಿ ಆಗ್ತದೆ. ಈಗ ಪರ್ಮನೆಂಟ್ ಆಗಿ ಒಂದು ವೇಳೆ ರಿಕವರಿ ಆಗೋದಿಲ್ಲ ಅಂದರೆ ಅದಕ್ಕೆ ಪರಿಹಾರ ಅಂದರೆ ಒಂದು ಅವರು ಡಯಾಲಿಸಿಸ್, ಒಂದು ಇನ್ನೊಂದು ಟ್ರಾನ್ಸ್ಪ್ಲಾಂಟ್. ಕಿಡ್ನಿಯನ್ನು ಹತ್ತಿರದ ಸಂಬಂಧಿಗಳಿಂದ ಕಾನೂನಾತ್ಮಕವಾಗಿ ಈಗ ಲೈವ್ ಡೊನೇಷನ್ ಅಂತ ಇದೆ. ತಾಯಿ ಮಗನಿಗೆ, ಮಗಳಿಗೆ ಅಥವಾ ಅಣ್ಣ ತಮ್ಮಂದಿರಿಂದ ಅಥವಾ ನಮ್ಮ ಹತ್ತಿರದ ಸಂಬಂಧಿಕರಿಂದ ಅದು ಮ್ಯಾಚ್ ಆದರೆ ಅಂಥವರನ್ನು ರೀನಲ್ ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ವ್ಯವಸ್ಥೆ ಇದೆ. ಅದರಲ್ಲಾದರೆ ನಿಮಗೆ ಡಯಾಲಿಸಿಸ್ನ ಅವಶ್ಯಕತೆ ಇರೋದಿಲ್ಲ. ಆ 2 ಕಿಡ್ನಿ, ಅದನ್ನು ಡ್ಯಾಮೇಜ್ ಆಗಿರೋ ಕಿಡ್ನಿ ಹಾಗೇ ಇರ್ತದೆ. ಇದನ್ನು ಹೊಟ್ಟೆಯ ಕೆಳಭಾಗದಲ್ಲಿ ಈ ಅಪೆಂಡಿಕ್ಸ್ ಎಲ್ಲ ಇರ್ತದಲ್ಲ, ಆ ಜಾಗದಲ್ಲಿ ಇಲ್ಲಿ ರೈಟ್ ಇಲಿಯಾಕ್ ಫೋಸದಲ್ಲಿ ಇಡ್ತಾರೆ. ಅದನ್ನು ಇಟ್ಟು ಅದರಲ್ಲಿ ಆರ್ಟ್ರಿ ಮತ್ತು ವೇನಿಗೆ ಜಾಯಿನ್ ಮಾಡ್ತಾರೆ. ಅದು ಮತ್ತೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಬಟ್ ಸ್ವಲ್ಪ ಜಾಗ್ರತೆ ಇರಬೇಕಾಗ್ತದೆ. ಅಂದರೆ ಅದಕ್ಕೆ ಇಮ್ಯುನೋಸಪ್ರೆಸೆಂಟ್ ಹಾಕಿರ್ತಾರೆ. ಅಂದರೆ ಅವರು ಈ ಟ್ರಾನ್ಸ್ಪ್ಲಾಂಟ್ ಆದ ವ್ಯಕ್ತಿಗಳು ಇನ್ಫೆಕ್ಷನ್ಗೆ ಪ್ರೋನ್, ಅವರು ಹಾಗಾಗಿ ಇನ್ಫೆಕ್ಷನ್ ಆಗ್ತಾ ಇರ್ತದೆ. ಹಾಗಾಗಿ ಅವರು ಮಾಸ್ಕ್ ಬಳಸುವಂಥದ್ದು, ಫುಡ್ ಕಂಟ್ರೋಲ್ ಮಾಡುವಂಥದ್ದು, ಆರೋಗ್ಯವಂತ ಜೀವನ ಶೈಲಿ ಅಳವಡಿಸುವಂಥ ಬಹಳ ಅಗತ್ಯ. ಈಗ ಒಂದ್ಸಲ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಅದು ಸುಮಾರು ಎಷ್ಟು ವರ್ಷ ಬರ್ತದೆ? ಹಾಗೆ ತುಂಬ ಜನ ಏನು ತೊಂದರೆ ಆಗೋದಿಲ್ಲ. ಅದನ್ನು ಮಾತ್ರೆ ಎಲ್ಲ ಕರೆಕ್ಟಾಗಿ ತಜ್ಞ ವೈದ್ಯರ ಹತ್ರ ಹೋದರೆ ಏನೂ ತೊಂದರೆ ಆಗೋದಿಲ್ಲ. 20-25 ವರ್ಷನೂ ಬಂದದಿದೆ, ಏನು ತೊಂದರೆ ಆಗೋದಿಲ್ಲ. ಈಗ ಈ 2 ಕಿಡ್ನಿಗಳು ಕೂಡ ಟ್ರಾನ್ಸ್ಪ್ಲಾಂಟ್ ಆದರೂ ಕೂಡ ಅದು ಅದರಲ್ಲಿ ಯೂಶಲಿ ಅದೇ ಸ್ಥಳದಲ್ಲಿ ಇರ್ತದೆ. ಮತ್ತು 1 ಕಿಡ್ನಿ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡೋದು, 2 ಮಾಡೋದಿಲ್ಲ. ಯಾಕೆಂದರೆ ಅದರಲ್ಲಿ ಒಂದಿಷ್ಟು ಫಂಕ್ಷನ್ ಆಗ್ತಾ ಇರ್ತದೆ, ಒಂದು 15% ಏನೋ ಇರ್ತದೆ. ಅದನ್ನು ಕೂಡ ತೆಗಿಲಿಕ್ಕೆ ಇರ್ತದೆ. ಈಗ ತುಂಬ ಅದರಲ್ಲಿ ಪಸ್ ಇದ್ದಾಗ, ಪಯೋನೋಪ್ರೋಸಿಸ್ ಅಂತ ಹೇಳ್ತೇವೆ, ಅಥವಾ ಅದರಲ್ಲಿ ಕ್ಯಾನ್ಸರ್ ಇದ್ದಾಗ ಅಥವಾ TB ಇದ್ದಾಗ ಆವಾಗ ಅದನ್ನು ಹಾಲಾದ ಕಿಡ್ನಿಯನ್ನು ತೆಗೀತಾರೆ. ಇಲ್ಲದಿದ್ದರೆ ತೆಗೆಯುವುದಿಲ್ಲ, ಅದು ಹಾಗೇ ಇರ್ತದೆ. ಇದನ್ನು ಬೇರೆ ಸ್ಥಳದಲ್ಲಿ ಇಡ್ತಾರೆ. ಆದರೆ ಜಾಗೃತಿಯಾಗಿ ಇರಬೇಕಾಗ್ತದೆ. ಈಗ ಕಿಡ್ನಿಗೆ ಬೇರೆ ಬೇರೆ ರೀತಿಯ ಬೇರೆ ಕಾಯಿಲೆಗಳು ಬರುವಂಥ ಚಾನ್ಸಸ್ ಉಂಟಾ ಅನ್ನುವಂಥದ್ದು? ಬೇರೆ ಅಂದರೆ TB ಬರ್ಬೋದು. ನಮ್ಮ ಯೂಶಲಿ ಟ್ಯೂಬರ್ಕ್ಲೋಸಿಸ್ ಅಂದರೆ ಲಂಗ್ಸಿಗೆ ಮಾತ್ರ, ಶ್ವಾಸಕೋಶದ TB ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಅದು ಬೇರೆ ಅಂಗಾಂಗಗಳಿಗೂ ಒಂದು 80% ಲಂಗ್ಸಿಗೆ ಬಂದರೆ ಉಳಿದ 20% ಬೇರೆ ಅಂಗಾಂಗಗಳಿಗೆ ಬರ್ತದೆ. ಅದರಲ್ಲಿ ಒಂದು ದುಗ್ಧ ರಸಗ್ರಂಥಿಗಳನ್ನು, ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ, ಅದು, ಇನ್ನೊಂದು ಕಿಡ್ನಿ, ಸೊ ಬೇರೆ ಇಂಟೆಸ್ಟೈನ್, ಕರುಳು, ಸೊ ಈ ಭಾಗಗಳಿಗೆ ಕೂಡ ಬರ್ಬೋದು. ಸೊ ಅದರಲ್ಲಿ ಕಿಡ್ನಿಗೆ ಕೂಡ ಬರ್ತದೆ. ಕಿಡ್ನಿಯಲ್ಲಿ ಏನಂತ ಹೇಳಿದರೆ ಅವರಿಗೆ ಆರಂಭಿಕ ಹಂತದಲ್ಲಿ ಈಗ ಮೂತ್ರಕೋಶಕ್ಕೆ ಬಂದರೆ ಪದೇ ಪದೇ ಮೂತ್ರ ಹೋಗುವಂಥದ್ದು, ಮತ್ತು ಅವರಿಗೆ ಬೇರೆ ಈ ಶ್ವಾಸಕೋಶದ ಥರ ಕೆಮ್ಮೆಲ್ಲ ಇರುವುದಿಲ್ಲ, ಅಥವಾ ಯಾವುದೇ ರೀತಿಯ ಬೇರೆ ಸಿಂಪ್ಟಮ್ಗಳು, ಹಸಿವು ಕಮ್ಮಿ ಅಂಥದ್ದೆಲ್ಲ ಏನೂ ಇಲ್ಲದೆ ಸಣ್ಣ ರೋಗ ಲಕ್ಷಣಗಳಿರ್ತವೆ. ಅಂದರೆ ಮೂತ್ರ ಪದೇ ಪದೇ ಹೋಗುವಂಥದ್ದು, ರಕ್ತ ಹೋಗುವಂಥದ್ದು. ಸೊ ಆಗ ನಾವೇನು ಮಾಡ್ತೇವೆ, ಇನ್ಫೆಕ್ಷನ್ ಮಾಡಿದಾಗ, ಇನ್ಫೆಕ್ಷನ್ ಉಂಟಾ ಅಂತ ಯೂರಿನ್ ಕಲ್ಚರ್ ಕಳಿಸ್ತೇವೆ. ಕಲ್ಚರ್ ಎಲ್ಲಿ ಆದರೂ ನೆಗೆಟಿವ್ ಬಂದು ಪಸ್ಸೆಲ್ಸ್, ನ್ಯೂಮರಸ್ ಪಸ್ಸೆಲ್ಸ್ ಇದ್ದರೆ ಆವಾಗ ನಾವು ಡೌಟಾಗಿ, ಅಂದರೆ ರಾತ್ರಿ ಸ್ಟಾಕ್ ಆದ ಮೂತ್ರ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕಳಿಸ್ತೇವೆ. ಸೊ ಆಗ ಅದನ್ನು ಅದರಲ್ಲಿ ಈ ಟ್ಯೂಬರ್ಕ್ಲೋಸಿಸ್ನ ಬ್ಯಾಕ್ಟೀರಿಯಾ ಇದೆ, ಮೈಕ್ರೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೈ ಇದೆ ಅಂತ ನೋಡ್ತೇವೆ. ನೋಡಿದರೆ ಅದಕ್ಕೆ ಆ್ಯಸ್ ಯೂಶುವಲ್ 6 to 9 months ATT ಅಂದರೆ ಆ್ಯಂಟಿ ಟ್ಯೂಬರ್ಕ್ಯುಲೋಸಿಸ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಬಟ್ ಇದರಲ್ಲಿ ಏನಾಗ್ತದೆ, ಏನು TBಯ ಈಗ ಯೂರಿಟ್ರಲ್ಲಿದ್ದರೆ ಅದು ಹೀಲ್ಸ್ ಬೈ ಫೈಬ್ರೋಸಿಸ್ ಅಂತ, ಅದೇನಾಗ್ತದೆ, ಟ್ಯೂಬ್ ಅಲ್ಲಿಗೆ ಸ್ಟ್ರಿಂಕ್ ಆಗ್ತದೆ. ಆಗ ಸ್ಟ್ರಿಕ್ಚರ್ ಅಂತ ಆಗ್ಬೋದು. ಸ್ಟ್ರಿಕ್ಚರ್ ಆದರೆ ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು. ಅಥವಾ ಕಿಡ್ನಿಯಲ್ಲಿ TB ಇದ್ದರೆ ಅದು ಕೂಡ ಅಲ್ಲಿಗೆ ಒಂಥರ ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಇನ್ನು ಕೆಲವರಿಗೆ ಮಾತ್ರೆಯಲ್ಲಿ ಯಾವುದೇ ತೊಂದರೆ ಇರ್ಬೋದು. ಈಗ ಮೂತ್ರಕೋಶ ತಿಂಬಲ್ ಬ್ಯಾಡ್ಲ್ ಅಂತ ಹೇಳ್ತೇವೆ. ಅಂದರೆ ಅದು ಸಾಮಾನ್ಯವಾಗಿ ಒಂದು 500 ml 300-500 ml ಅಷ್ಟು ಕೆಪಾಸಿಟಿ ಇರುವಂಥ ಬ್ಲ್ಯಾಡರ್, ಅದು 80 ml ಅಷ್ಟು ಸಣ್ಣ ಮೂತ್ರಕೋಶ. ಸಣ್ಣ ಏನಾಗ್ತದೆ, ಮೂತ್ರ ಬಂದ ಕೂಡಲೇ ಅಲ್ಲಿ ಸ್ಟಾಕೇ ಆಗೋದಿಲ್ಲ, ಹೋಗ್ತದೆ. 50-100 ಸಲ ಮೂತ್ರ ಹೋಗುವಂಥದ್ದು ಇದೆ. ಅದು TB ಅಂತ ಆಗುವಂಥ ತಿಂಬಲ್ ಬ್ಲ್ಯಾಡರ್. ಸಣ್ಣದು ಕೆಪಾಸಿಟಿ 80 ಅಷ್ಟೇ ಹೋಲ್ಡ್ ಮಾಡಲಿಕ್ಕೆ ಆಗೋದು. ಸಾಮಾನ್ಯವಾಗಿ ನಿಮಗೆ ಈಗ ಒಂದು 300 ml ಅಷ್ಟು ಹೋಲ್ಡ್ ಮಾಡ್ಬೋದು
300 ml ವರೆಗೆ ನೀವು ಈಗ ಫಂಕ್ಷನಲ್ಲೆಲ್ಲ ಇದ್ದರೆ ಒಂದು ಸಲ 300 ಆದ ಕೂಡಲೇ ಒಂದು ಸೆನ್ಸೇಷನ್ ಬರ್ತದೆ, ನೀವು ಗಮನಿಸಿರ್ಬೋದು. ಫಸ್ಟ್ ಒಂದು ಸೆನ್ಸೇಷನ್ ಬಂದಾಗೆ ಆಗ್ತದೆ, ಆಮೇಲೆ ನೀವು ಅದನ್ನು ಹೋಲ್ಡ್ ಮಾಡಿದರೆ ನೆಕ್ಸ್ಟ್ ಸೆನ್ಸೇಷನ್ ಒಂದು 500 ಆಗುವಾಗ ಬರ್ತದೆ. ಆಗ ನಿಮಗೆ ಹೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಹೋಗಲೇಬೇಕಾಗ್ತದೆ. ಇವರಲ್ಲಿ ಏನಾಗ್ತದೆ, 80 ಕೆಪಾಸಿಟಿ ಇರೋರಿಗೆ 80 ಅಲ್ಲ 40 ಆಗೋಗಲೇ ಸೆನ್ಸೇಷನ್ ಬರ್ತದೆ, 80 ಆಗುವಾಗ ಹೋಗಲೇಬೇಕು. ಎಷ್ಟು ಸಲ ಹೋಗಬೇಕಾಗ್ತದೆ ನೀವು? ಈಗ 1500 ml ಯೂರಿನ್ ನಾರ್ಮಲಾಗಿ ಪ್ರೊಡ್ಯೂಸ್ ಆಗುವನಿಗೆ 80 ml ಕೆಪಾಸಿಟಿಯ ಬ್ಲ್ಯಾಡರ್ ಇದ್ದರೆ ಎಷ್ಟು ಸಲ ಹೋಗ್ಬೇಕು? ಬಹಳ ಹಿಂಸೆ ಆಯಿತು. ಮೂತ್ರ ಕೆಲವರು ಟಾಯ್ಲೆಟಲ್ಲಿ ಇರುವಂಥ ಪರಿಸ್ಥಿತಿ ಕೂಡ ಬರ್ತದೆ. ಆಗ ನಾವು ಅದನ್ನು ಕರುಳನ್ನು ಉಪಯೋಗಿಸಿ ಆ ಕೆಪಾಸಿಟಿಯನ್ನು ಜಾಸ್ತಿ ಮಾಡೋದು, ಆಗ್ಮೆಂಟೇಷನ್ ಅಂತ ಹೇಳೋದು. ಅದಕ್ಕೆ ಈ ಬ್ಲ್ಯಾಡರನ್ನು ಕರುಳಿನ ಪಾರ್ಟ್ ಆಫ್ ಇಂಟೆಸ್ಟೈನ್ ತೆಗೆದು ಐಲಿಯಮ್ ಅಂತ ತೆಗೆದು ಐಲಿಯೋಸಿಸ್ಟೋಪ್ಲಾಸ್ಟಿ ಅಂತ ಅಂದರೆ ಅದನ್ನು ದೊಡ್ಡದು ಮಾಡೋದು. ಸೊ ಇಂಥದ್ದೆಲ್ಲ ಮಾಡಬೇಕಾಗ್ತದೆ. ಕಿಡ್ನಿಗೆ ಬರುವ ಕಾಯಿಲೆಗಳಿಂದ ಏನಾದರೂ ಕೂಡ ಬೇರೆ ಕಡೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗುವಂಥದ್ದುಂಟಾ? ಹೌದು, ಈಗ ಕ್ಯಾನ್ಸರಲ್ಲಿ ಅದು ಅದರ ಮೇಲೆ ಒಂದು ಅಡ್ರಿನಲ್ ಅಂತ ಗ್ರಂಥಿ ಇದೆ, ಅದಕ್ಕೆ ಸ್ಪ್ರೆಡ್ ಆಗ್ಬೋದು. ಮತ್ತು ಈ ಕಿಡ್ನಿ ಕ್ಯಾನ್ಸರ್ ಏನಿದೆ ಅದು ಲಂಗ್ಸಿಗೆ ಹೋಗುವಂಥದ್ದು ಅಥವಾ ಲಿವರಿಗೆ ಹೋಗುವಂಥದ್ದು ಅಥವಾ ಬೋನಿಗೆ ಸ್ಪ್ರೆಡ್ ಆಗ್ಬೋದು. ಸಾಮಾನ್ಯವಾಗಿ ನಾವು ಕಿಡ್ನಿ ಕ್ಯಾನ್ಸರ್ ಆದಾಗ, ಕ್ಯಾನ್ಸರಲ್ಲಿ ಗಡ್ಡೆ ಆದಾಗ ಲೆಸ್ ದೆನ್ 4 ಸೆಂಟಿಮೀಟರ್ ಇದ್ದಾಗ ಬರೀ ಗಡ್ಡೆ ಅಷ್ಟೇ ತೆಗಿತೇವೆ, ಪಾರ್ಟ್ ಆಫ್ ಕಿಡ್ನಿ ಮತ್ತು ಗೆಡ್ಡೆ. ಮತ್ತು ಅವರಿಗೆ ಫಾಲೋಅಪ್ಪಲ್ಲಿ ಆಗ್ತೇವೆ, ಎವ್ರಿ 3 ಮಂತ್ಸಿಗೊಮ್ಮೆ ಸ್ಕ್ಯಾನ್ ಮಾಡುವಂಥದ್ದು. ಯಾಕೆಂದರೆ ಅಲ್ಲಿ ಪೂರ್ತಿ ಕಿಡ್ನಿ ತೆಗೆದಿಲ್ಲ. ಅದು ಮೋರ್ ದೆನ್ 4 ಸೆಂಟಿಮೀಟರ್ ಇದ್ದಾಗ ಗಡ್ಡೆ ಮಾತ್ರ ಅಲ್ಲ, ಇಡೀ ಕಿಡ್ನಿಯನ್ನೇ ತೆಗಿತೇವೆ. ಅದು ಅವರನ್ನು ಕೂಡ ಫಾಲೋಅಪ್ಗೆ ಆಗ್ತೇವೆ. ನಾವು ಕೆಲವು ಯಂಗ್ ಪೇಷಂಟ್, ಇತ್ತೀಚೆಗೆ ನಾನು ಟ್ರೆಂಡ್ ಯಾಕೆ ಅಂತ ಗೊತ್ತಿಲ್ಲ, ಪೊಲ್ಯೂಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕಾರಣ ಇರ್ಬೋದು. ವೆಹಿಕಲ್ ಎಲ್ಲ ಹೋಗುವಂಥ ಉತ್ಪತ್ತಿ ಆಗುವಂಥ ಏನು ಕಾರ್ಬನ್ ಮೊನಾಕ್ಸೈಡ್ ಇಂಥದ್ದೆಲ್ಲ ಕೆಮಿಕಲ್ ಏನಿರ್ತಲ್ಲ, ಟಾರ್, ಇದರಿಂದಲೂ ಏನು ಯಂಗ್ಸ್ಟರ್ಸಿಗೆ ತುಂಬ ಜನರಿಗೆ ನಾನು ಮೂತ್ರಕೋಶದ್ದು ಜೊತೆಗೆ ಕಿಡ್ನಿ ಕ್ಯಾನ್ಸರ್ ಆಗಿದ್ದನ್ನು ನೋಡಿದ್ದೇನೆ. ಸೊ ಕಿಡ್ನಿ ಕ್ಯಾನ್ಸರ್ ಯಂಗ್ಸ್ಟರಲ್ಲಿ ಬಂದರೆ ಸ್ವಲ್ಪ ಎಗ್ರೆಸಿವ್ ಇರ್ತದೆ. ಇದು ಕಾಮನೆಸ್ಟ್ ಲಂಗಿಗೆ ಹೋಗ್ತದೆ, ಆಮೇಲೆ ಬೋನಿಗೆ ಹೋಗ್ಬೋದು, ಲಿವರಿಗೆಲ್ಲ ಸ್ಪ್ರೆಡ್ ಆಗ್ಬೋದು. ಮೂತ್ರಕೋಶದ ಕ್ಯಾನ್ಸರ್ ಕೂಡ ಹಾಗೆ, ಅದು ಕೂಡ ಬೋನಿಗೆ ಮತ್ತು ಲಿವರಿಗೆ ಸ್ಪ್ರೆಡ್ ಆಗ್ಬೋದು. ತುಂಬ ಜನರಿಗೆ ಕಿಡ್ನಿ ಫೇಲ್ ಆಗಲಿಕ್ಕೆ ಈ ರಾಸಾಯನಿಕಗಳು ಕೂಡ ಒಂದು ಕಾರಣ ಇರ್ಬೋದು. ಈಗ ಇತ್ತೀಚೆಗೆ ನಾವು ತುಂಬ ಜನರಿಗೆ ನೋಡ್ತಾ ಇದ್ದೇವೆ, ಸಣ್ಣ ಪ್ರಾಯದಲ್ಲೂ ಕೂಡ ಕಿಡ್ನಿ ಫೇಲ್ ಆಗುವಂಥದ್ದು ನೋಡ್ತಾ ಇದ್ದೇವೆ. ಇನ್ನೊಂದು ಕಂಟ್ರೋಲ್ ಬ್ಲಡ್ ಶುಗರ್. ಯಾರಾದರೂ ಡಯಾಬಿಟಿಕ್ ಇದ್ದರೆ ಅದನ್ನು ಅವರು ಡಯಟ್, ಹಿತಮಿತವಾದ ಡಯಟ್ ಜೊತೆಗೆ ಮಾತ್ರೆಯನ್ನು ತಗೊಳ್ಳುವಂಥದ್ದು, ರೆಗ್ಯುಲರ್ ತಗೊಳ್ಳುವಂಥದ್ದು. ಇದು ಮೇಂಟೈನ್ ಬ್ಲಡ್ ಪ್ರೆಷರ್, ಇದು ಕೂಡ ಬಹಳ ಇಂಪಾರ್ಟೆಂಟ್. ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಹೈಡ್ರೇಷನ್. ನಾನು ಆಗಲೇ ಹೇಳಿದ ಹಾಗೆ ಒಂದು 20 kg 1 ಲೀಟರ್ನಷ್ಟು ನೀರು, ಅಂದರೆ ಒಂದು 60 kg ಇದ್ದರೆ 3 ಲೀಟರ್ನಷ್ಟು. ಮತ್ತು ಅವಾಯ್ಡ್ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ತುಂಬ ಕುಡಿಯುವಂಥದ್ದು ಅಥವಾ ಸ್ಮೋಕಿಂಗ್ ಮಾಡುವಂಥದ್ದು. ಈವನ್ ಒಂದು ಸಿಗರೇಟ್ ಕೂಡ ಒಳ್ಳೆಯದಲ್ಲ. ಆಮೇಲೆ ಪೇಯ್ನ್ ಕಿಲ್ಲರ್, ಕೌಂಟ್ರಲ್ಲಿ ಹೋಗಿ ಬೆನ್ನು ನೋವಿದೆ ಅಂತ ವರ್ಷಗಟ್ಟಲೆ ಪೇಯ್ನ್ ಕಿಲ್ಲರ್ ತಗೊಳ್ಳುವಂಥದ್ದು, ನೋವಿನ ಮಾತ್ರೆಗಳನ್ನು ತಗೊಳ್ಳುವಂಥದ್ದು ಕೂಡ ಅವಾಯ್ಡ್ ಮಾಡಬೇಕಾಗ್ತದೆ. ಡಾಕ್ಟರ್ ಸಲಹೆ ಮೇಲೆ ಕೆಲವು ಕಿಡ್ನಿಗೆ ತೊಂದರೆ ಆಗದೇ ಇರುವಂಥ ಕೆಲವು ಮಾತ್ರೆಗಳಿವೆ, ಅದನ್ನು ಕೂಡ ಡಾಕ್ಟರ್ ಸಲಹೆ ಮೇಲೆಗೆ ತಗೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಕಿಡ್ನಿ ಫಂಕ್ಷನ್ ಟೆಸ್ಟ್ ರೆಗ್ಯುಲರ್ ಆಗಿ ಚೆಕ್ ಮಾಡುವಂಥದ್ದು. ಬ್ಲಡ್ ಯೂರಿಯಾ ಕ್ರಿಯಾಟಿನಿನ್ ಒಂದು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ರೆಗ್ಯುಲರ್ ಆಗಿ ಬ್ಲಡ್ ಯೂರಿಯಾ ಕ್ರಿಯಾಟಿನಿನ್ ಚೆಕ್ ಮಾಡುವಂಥದ್ದು ಕೂಡ ಇಂಪಾರ್ಟೆಂಟ್. ಮತ್ತು ಎಕ್ಸಸೈಸಲ್ಲಿ 30 ಮಿನಿಟ್ಸ್ ಎಕ್ಸಸೈಸ್. ಈ ಎಕ್ಸಸೈಸಲ್ಲಿ ವಾಕಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು ಅಥವಾ ಜಾಗಿಂಗ್ ಇರ್ಬೋದು. ಇನ್ನೊಂದು ಬೇರೆ ಥರದ ಸಿಂಪಲ್ ಎಕ್ಸಸೈಸ್, ಈಗ ಗಾರ್ಡನಿಂಗ್, ತೋಟದಲ್ಲಿ ನಡೆಯುವಂಥದ್ದು, ಇದು ಕೂಡ ಎಕ್ಸಸೈಸ್. ಈಗ ಲಿಫ್ಟ್ ಯೂಸ್ ಮಾಡದೆ ಸ್ಟೆಪ್ಪನ್ನು ಹಿಡ್ಕೊಂಡು ಹೋಗುವಂಥದ್ದು ಕೂಡ ಅದೊಂದು ಕೈಂಡ್ ಆಫ್ ಎಕ್ಸಸೈಸ್, ಮೈಲ್ಡ್ ಎಕ್ಸಸೈಸ್. ಇದು ಮಾಡುವಂಥದ್ದು ಕೂಡ ನಮ್ಮ ಶರೀರದ ಆರೋಗ್ಯ ಜೊತೆಗೆ ಕಿಡ್ನಿಯ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೋದು. ಒಳ್ಳೆಯದು ಡಾಕ್ಟರ್ ಸದಾನಂದ ಪೂಜಾರಿ ಅವರೇ. ಮುಖ್ಯವಾಗಿ ನಮ್ಮ ಕಿಡ್ನಿ ಏನು, ಅದರ ಯಾವ್ಯಾವ ಕಾರ್ಯಗಳನ್ನೆಲ್ಲ ಅದು ನಿರ್ವಹಿಸ್ತದೆ ಮತ್ತು ಅದಕ್ಕೆ ಬರುವ ತೊಂದರೆಗಳು ಹೇಗೆ ಬರ್ತವೆ, ಮತ್ತು ಕಿಡ್ನಿಯ ಆರೋಗ್ಯ ಕಾಪಾಡುವುದರಿಂದ ಯಾವ ರೀತಿಯಲ್ಲಿ ನಾವು ಅದನ್ನು ಸೇಫಾಗಿ ಇಟ್ಕೊಳ್ಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು.